ಮೈತ್ರಿ ವಿಚಾರವಾಗಿ ದೆಹಲಿಯಲ್ಲಿ ಮಾತುಕತೆ ನಡೀತಾ ಇದೆ ಸರ್. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಹಿಂದೆ 50-50ನ 30-40ನ 30-70ನ 40-60ನ ಎಷ್ಟಾದ್ರೂ ನಮಗೆ ಸಂತೋಷ. ನಾವು ದ್ವೇಷ ಇಲ್ಲ. ನಮ್ಮ ಹಳೆಯ ಸ್ನೇಹಿತರು ಜನತಾದಳದವರು ನಮಗೆ ಹಿಂದೆ ನಾವೆಲ್ಲ ಒಟ್ಟಿಗೆ ಇದ್ದವರು. ಅವರಿಗೆ ಬಿ ಜೆ ಪಿಯವರು ಒಂದಷ್ಟು ಅವಕಾಶ ಕೊಟ್ಟಿದ್ದಾರೆ. 5, 6, 8 ಇವ್ರು ಕೇಳಿ ಸೀಟ್ ಕೊಡ್ತಾರೆ ಅಂದರೆ ನಾವು ಖುಷಿ ಪಡ್ತೀವಿ. ಅದರಲ್ಲಿ ಏನು ಬೇಜಾರೇನು? ಕಾಂಗ್ರೆಸ್ ಅವರು ಮೋಸ ಮಾಡಿದ್ರು, ಬಿಜೆಪಿ ಅವ್ರ ಹತ್ರ ಬುದ್ಧಿ ಇಲ್ಲ. ಹೌದು. ಬಿ ಜೆ ಪಿಯವ್ರಿಗೆ ಜೊತೆ ಯಡಿಯೂರಪ್ಪನ ಜೊತೆ ಇದ್ದು ಬಂದಿದ್ದು ಗೊತ್ತಿದೆ ಜನಕ್ಕೆ, ರಾಜ್ಯಕ್ಕೆ. ಕಾಂಗ್ರೆಸ್ನವ್ರ ಜೊತೆ ಧರ್ಮಸಿಂಗ್ ಜೊತೆ ಇದ್ದು ಬಂದಿದ್ದು ಗೊತ್ತಿದೆ. ಮೈತ್ರಿ ಧರ್ಮ ಭಾಳ ಚೆನ್ನಾಗಿ ನಡೆಸೋರು. ಬಹುಶಃ ಮೈತ್ರಿ ಧರ್ಮ ಈ ರಾಷ್ಟ್ರದಲ್ಲಿ ಎಲ್ಲರೂ ನಡೆಸ್ಕೊಂಡು ಹೋಗೋರು ಜನತಾದಳದವರೇ. ಕರೆಕ್ಟಾಗಿ ನಡೆಸ್ತಾರೆ. ಅವ್ರ ಬಗ್ಗೆ ಒಳ್ಳೇದು, ತುಂಬ ಚೆನ್ನಾಗಿ ನಡೆಸ್ತಾರೆ. ಇಲ್ಲಪ್ಪ, ಅವರೇ ಹೇಳಿದ್ರು ಅಂತಲ್ಲ, ನೀನು ಮೈತ್ರಿ ಧರ್ಮ ನಮಗೆ ಅನ್ಯಾಯ ಮಾಡಿದ್ರು ಕಾಂಗ್ರೆಸ್ ಅಂತ. ಮೈತ್ರಿ ಧರ್ಮ ಏನಾದ್ರೂ ಬಹಳ ಇದಾಗಿ ನಡೆಸ್ಕೊಂಡು ಹೋಗುವಂಥವ್ರು ಇದ್ದರೆ ಅದು ಜನತಾದಳದವರು ಕುಮಾರಸ್ವಾಮಿಯವರೇ. ತಪ್ಪೇನು? ನಮ್ಮ ಅಭ್ಯರ್ಥಿ ಕೊಡ್ತೀವಿ, ತೀರ್ಮಾನ ಮಾಡ್ತೀವಿ. ಯಾವುದು? ಇನ್ನೂ 10ನೇ ತಾರೀಕು ಆಗಿಲ್ಲವಲ್ಲ, ಜನವರಿ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಲ್ಲ, ಒಂದೇ. ತಾತ್ಕಾಲಿಕವಾಗಿ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಆಲ್ರೆಡಿ ಎಲ್ಲ ದಾಖಲೆಗಳು ತಗೊಂಡಿದ್ದಾರೆ. ಬಹುಶಃ ಇಶ್ಯೂ ಆಗಿರಬೇಕು ಅಂತ ಅನ್ಕೋತೀನಿ. ಇಲ್ಲದೇ ಇದ್ದರೆ ಈ 1-2 ದಿವಸದೊಳಗಡೆ ಇಶ್ಯೂ ಆಗುತ್ತೆ. ಈಶ್ವರಪ್ಪ ಟೀಕೆ ಮಾಡಿದೆ ಬಿಟ್ಟು ಇನ್ನೇನಿದೆ ಅವ್ರಿಗೆ? ಇನ್ನೇನು ಕೆಲಸ ಇದೆ? ಈ ರಾಜ್ಯದ ಒಬ್ಬ ಮುತ್ಸದಿ ರಾಜಕಾರಣಿ, ಹಿರಿಯ ರಾಜಕಾರಣಿ, ಒಬ್ಬ ದಲಿತ ಒಂದು ಇದರಲ್ಲಿ ದಲಿತ ಒಂದು ವರ್ಗದಲ್ಲಿ ಸೇರಿದಂಥವ್ರು. ನಮ್ಮ ಇಂಡಿಯಾ ಅಸೋಸಿಯೇಟ್ ಏನಿದೆ, ಅವರು ಪ್ರಧಾನಮಂತ್ರಿಗೆ ಕ್ಯಾಂಡಿಡೇಟ್ ಎಷ್ಟಂತ ಸಂತೋಷ ಪಡಬೇಕು, ಕನ್ನಡ ಅಭಿನಂದಿಸಬೇಕು, ಖುಷಿ ಪಡಬೇಕು. ಈಶ್ವರಪ್ಪನಿಗೆ ಇದಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಈಶ್ವರಪ್ಪನ ಮಗನಿಗೂ ಟಿಕೆಟ್ ಕೊಡಲ್ಲ, ಅವನಿಗೂ ಟಿಕೆಟ್ ಕೊಡಲ್ಲ. ಅವ್ನು ಬಿ ಜೆ ಪಿನಲ್ಲಿ ಏನಾರು ನಮ್ಮನ್ನು ಮುಂದ್ಕಾರ ತಗೊಳ್ಳಿ ಅಂತಲೂ ಹೇಳ್ತಾರೆ. ಖರ್ಗೆ ಅವ್ರಿಗೆ ಇವತ್ತು ನಮ್ಮ ಪಕ್ಷ ಮತ್ತು ಅಸೋಸಿಯೇಟ್ ಪಕ್ಷಗಳು ತೀರ್ಮಾನ ಮಾಡಿರೋದು ಅತ್ಯಂತ ಸಂತೋಷದ ವಿಚಾರ. ನಮ್ಮ ಕೇಂದ್ರ ನಮ್ಮ ಪಾರ್ಟಿ ಹೈಕಮಾಂಡ್ಗೆ ಮತ್ತು ಎಲ್ಲ ಥರದ ಇಂಡಿಯಾ ಒಂದು ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಅಂಗಪಕ್ಷಗಳಿಗೆ ಕರ್ನಾಟಕದ ಪರವಾಗಿ, ರಾಜ್ಯದ ಕಾಂಗ್ರೆಸ್ ಪರವಾಗಿ, ಮಂಡ್ಯ ಜಿಲ್ಲೆ ಪರವಾಗಿ, ಶಾಸಕರ ಪರವಾಗಿ ನಿಜಕ್ಕೂ ಅವ್ರಿಗೆಲ್ರಿಗೂ ಅಭಿನಂದನೆ ಸಲ್ಲಿಸ್ತಾರೆ. ಹಳೆಯ ಸ್ನೇಹಿತರು ಎಲ್ಲರೂ ಶಿವರಾಮೇಗೌಡರು ಕುಮಾರಣ್ಣನಿಂದ ಸಾಲಗಾರ ಅದು ಗೊತ್ತಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು ವಿಚಾರ. ಈಗ ಶಿವರಾಮೇಗೌಡರದು, ಕುಮಾರಸ್ವಾಮಿದು ಅವ್ರಿಗೆ ಬಿಟ್ಟು ವಿಚಾರ. ಕುಮಾರಸ್ವಾಮಿದು ಬಿ ಜೆ ಪಿ ಹಂಚಿಕೆನೂ ಅವ್ರಿಗೆ ಬಿಟ್ಟಿದ್ದು ವಿಚಾರ. ಒಳ್ಳೆಯದಾಗಲಿ ಅಂತ ಹೇಳ್ತೀವಿ ಅಷ್ಟೇ. 5, 6, 7 ಇಂಟರ್ನ್ಯಾಷನಲ್ ಮಿಲೆಟ್ ಮೇಳ ಮಾಡ್ತಾಯಿದ್ದೀವಿ. ಭಾಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯಾಗಿ ಇಡೀ ರಾಜ್ಯದ ರೈತರೆಲ್ಲ ಬರ್ತಾಯಿದ್ದಾರೆ. ನೀವು ಬನ್ನಿ. 5ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಯಿಂದ ಉದ್ಘಾಟನೆ ಆಗುತ್ತೆ. 7ನೇ ತಾರೀಕು ಎಂಡ್ ಆಫ್ ದಿ ಫಂಕ್ಷನ್. ದಯವಿಟ್ಟು ನೀವೆಲ್ಲರೂ ಭಾಗವಹಿಸಿ.